ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ರಿಗೂ ನಮ್ಮ ಈ ಹೊಸ ಚಾನಲ್ ಕಂಟೆಂಟ್ ತುಂಬ ಇಷ್ಟ ಆಗ್ತಿದೆ ಅಂತ ತಿಳಿಸ್ತಿದ್ದೀರಿ. ಹಾಗೆ ಹೊಸ ಟಾಪಿಕ್ಸ್ಗಳ ಬಗ್ಗೆ ಕೂಡ ಸಲಹೆ ಕೊಡ್ತಿದ್ದೀರಿ. ಅದಕ್ಕೆ ಎಲ್ರಿಗೂ ತುಂಬ ಧನ್ಯವಾದ. ನಮ್ಮ ಈ ಹೊಸ ವಿಷಯಗಳು ಹೆಚ್ಚಿನ ಜನಕ್ಕೆ ಸೇರಲಿ ಅನ್ನೋದು ಒಂದು ಆಸೆ. ಅದಕ್ಕೆ ನೀವು ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ನೀವು ಕಲ್ತಿದ್ದನ್ನು ಬೇರೆಯವರಿಗೆ ಹೇಳಿ. ನಮ್ಮ ಈ ಹೊಸ ಚಾನಲ್ ಕೇವಲ ಒಂದೇ ತರಹದ ಕಂಟೆಂಟ್ಗಳನ್ನು ಹಾಕಬೇಕು ಅಂತ ಡಿಸೈಡ್ ಮಾಡಿಲ್ಲ. ಮುಂದೆ ಬೇರೆ ತರಹದ ಕಂಟೆಂಟ್ಸ್ ಲೈಕ್ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ಸ್ಕಾಲರ್ಶಿಪ್ ಆಗಲಿ, ಟ್ರಾವೆಲ್ ಬಗ್ಗೆ ಆಗಲಿ, ಇತಿಹಾಸಕಾರರ ಬಗ್ಗೆ, ರಾಮಾಯಣ ಮಹಾಭಾರತದ ಕಥೆಗಳ ಬಗ್ಗೆ, ಕ್ರೀಡೆ, ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ವಿಡಿಯೋ ನೋಡೋ ಎಷ್ಟೋ ಜನ ನಾನ್ ಸಬ್ಸ್ಕ್ರೈಬರ್ ಕೂಡ ಆಗಿರ್ತೀರಿ. ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆಲ್ ರೈಟ್, ಈಗ ಮುಂದಕ್ಕೆ ಹೋಗೋಣ. ತುಂಬಾಡ್ ಇತ್ತೀಚೆಗೆ ರಿಲೀಸ್ ಆದ ಈ ಮೂವಿ ಅತಿ ಹೆಚ್ಚು ಗಳಿಕೆಯಾದ ರಿಲೀಸ್ ಸಿನಿಮಾ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಸಿನಿಮಾ ರಿಲೀಸ್ ಆದಮೇಲೆ 33 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. 2000 ಇಸ್ವಿ ಆದಮೇಲೆ ಭಾರತದಲ್ಲಿ ರಿಲೀಸ್ ಆದ ಸಿನಿಮಾ ಅತಿ ಹೆಚ್ಚು ಗಳಿಕೆ ಮಾಡಿದ ಸಿನಿಮಾ ಯಾವುದು ಅಂತಂದರೆ ಅದು ಈಗ ತುಂಬಾಡ್. ಈ ಹಿಂದೆ ತಳಪತಿ ವಿಜಯ್ ಅವರ ಗಿಲ್ಲಿ ಮೂವಿ ಈ ದಾಖಲೆಯನ್ನು ಹೊಂದಿತ್ತು. ಆದರೆ ನಿಮಗೆ ಗೊತ್ತಾ, 2018ರಲ್ಲಿ ರಿಲೀಸ್ ಆದ ಈ ಸಿನಿಮಾ ಒಂದು ಫ್ಲಾಪ್ ಮೂವಿ ಆಗಿತ್ತು. ರಿಲೀಸ್ ಆದಾಗ ಕಲೆಕ್ಟ್ ಮಾಡಿದ್ದಕ್ಕಿಂತ ಈಗ ಡಬಲ್ ಕಲೆಕ್ಟ್ ಮಾಡ್ತಿದೆ. ಸೊ ಯಾಕೆ ಈ ಮೂವಿ ಇಷ್ಟೊಂದು ಸ್ಪೆಷಲ್ ಅಂತ ಈಗ ತಿಳ್ಕೊಳ್ಳೋಣ ಬನ್ನಿ. समय का पहिया गोल है, जो बीत गया है हमेशा लौट कर आएगा. सच्चाई, अच्छाई, बुराई और लालच, बस यही कहानियां हर युग में बार बार सुनाई जाती हैं. ಭಾರತದಲ್ಲಿ ಪ್ರತಿ ವರ್ಷ ಅದೆಷ್ಟೋ ಮೂವಿಗಳು ರೆಡಿ ಆಗ್ತವೆ. ಆದರೆ ಈ ಮೂವಿ ಯಾಕೆ ಇಷ್ಟು ಸ್ಪೆಷಲ್ ಅಂತ ಕೇಳ್ತೀರಾ? ಈ ಮೂವಿಯಲ್ಲಿ ಒಂದು ಹಾರರ್ ಎಲಿಮೆಂಟ್, ಮೈಥಾಲಜಿ, ಥ್ರಿಲ್ಲರ್, ಹಾಗೆ ಎಲ್ಲಕ್ಕಿಂತ ಮಿಗಿಲಾಗಿ ಆಸೆ ದುರಾಸೆ ಆದರೆ ಏನಾಗುತ್ತೆ ಅಂತ ತುಂಬ ಚೆನ್ನಾಗಿ ಈ ಮೂವಿಯಲ್ಲಿ ಹೇಳಿದ್ದಾರೆ. ನಿಮಗೆ ಗೊತ್ತಾ, ಈ ಮೂವಿಯ ಬೇಸಿಕ್ ಸ್ಕ್ರಿಪ್ಟ್ 20 ವರ್ಷಗಳ ಹಿಂದೆ ಅಂದರೆ 1996ಅಲ್ಲಿ ಡೈರೆಕ್ಟರ್ ರಾಹಿ ಅನಿಲ್ ಅವರು ಬರೆದಿದ್ದರು. ಈ ಮೂವಿ ಮರಾಠಿಯಲ್ಲಿ ಪಬ್ಲಿಷ್ ಆದಂಥ ತುಂಬಾಡೆ ಕೋತ್ ಅನ್ನುವ ಒಂದು ಬುಕ್ನಿಂದ ಇನ್ಸ್ಪೈರ್ ಆಗಿದೆ. ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಹೆಸರು ವಿನಾಯಕ್ ದಾಮೋದರ್. ಈ ಪಾತ್ರವನ್ನು ಸೋನಮ್ ಸಾಹೆ ಅವರು ನಿರ್ವಹಿಸಿದ್ದಾರೆ. ಹಾಗೆ ಅವರು ಈ ಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರು. ಆದರೆ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಮೊದಲು ನವಾಜುದ್ದೀನ್ ಸಿದ್ದಿಕಿ ಅವರು ಮಾಡಬೇಕಾಗಿತ್ತು. ಆದರೆ ಈ ಮೂವಿಯ ಶೂಟಿಂಗ್ ಡಿಲೇ ಆಗಿದ್ದರಿಂದ ಅವರು ಈ ಮೂವಿಯಿಂದ ಹೊರಗಡೆ ಹೋದರು. ಈ ಮೂವಿಯಲ್ಲಿ ವಿನಾಯಕ್ ದಾಮೋದರ್ನ ಪಾತ್ರವನ್ನು 10 ವರ್ಷದ ಮೊಹಮ್ಮದ್ ಸಮದ್ ಎಂಬ ಒಬ್ಬ ಹುಡುಗ ನಿಭಾಯಿಸಿದ್ದಾನೆ. ಆದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಷಯ ಏನು ಅಂದರೆ, ಈ ಮೂವಿಯಲ್ಲಿ ಒಬ್ಬ 400 ವರ್ಷದ ಶಾಪಿತ ಅಜ್ಜಿಯ ಪಾತ್ರವನ್ನು ಕೂಡ ಇದೇ 10 ವರ್ಷದ ಹುಡುಗ ಮಾಡಿದ್ದಾನೆ. ಹಾಗೆ ಆ ಪಾತ್ರವನ್ನು ರೆಡಿ ಆಗೋಕ್ಕೆ ಅವನಿಗೆ ಸುಮಾರು 4-5 ಗಂಟೆಗಳು ಬೇಕಾಗ್ತಿತ್ತಂತೆ. ನೀವು ಕೂಡ ಇದರ ಮೇಕಿಂಗ್ ವಿಡಿಯೋನ ಯೂಟ್ಯೂಬ್ನಲ್ಲಿ ಒಮ್ಮೆ ಹೋಗಿ ನೋಡಿ. ಈ ಚಿತ್ರದಲ್ಲಿ ಬರುವ ಎಲ್ಲ ಮಳೆಯ ದೃಶ್ಯಗಳನ್ನು ಮಾನ್ಸೂನ್ ಟೈಮ್ನಲ್ಲಿ ಶೂಟ್ ಮಾಡಿದ್ದು. ಇದಕ್ಕೆ ಮೇನ್ 2 ರೀಸನ್ಗಳನ್ನ ಚಿತ್ರತಂಡ ಕೊಟ್ಟಿದೆ. ಒಂದು, ಚಿತ್ರದಲ್ಲಿ ಒರಿಜಿನಾಲಿಟಿ ಇರಲಿ ಅನ್ನೋದು. ಇನ್ನೊಂದು, ಇವರಲ್ಲಿ ಆರ್ಟಿಫಿಷಿಯಲ್ ರೇನ್ನ ತರಿಸೋಕ್ಕೆ ಅಷ್ಟು ದುಡ್ಡು ಇರಲಿಲ್ಲ ಅಂತೆ. ಸೊ ಅದೇ ರೀಸನ್ಗೆ ಈ ಮೂವಿಯ ಶೂಟಿಂಗ್ ಕಂಪ್ಲೀಟ್ ಆಗೋಕ್ಕೆ ಬರೋಬ್ಬರಿ 6 ವರ್ಷಗಳು ಬೇಕಾದವಂತೆ. ಈ ಚಲನಚಿತ್ರ 75ನೇ ವೆನಿಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಸ್ಕ್ರೀನ್ ಆದ ಭಾರತದ ಮೊದಲ ಚಿತ್ರ ಕೂಡ. ಸೊ ಎಟ್ ದಿ ಎಂಡ್ ರಿಲೀಸ್ ಆದಮೇಲೆ ಈ ಮೂವಿಗೆ ಸಿಗಬೇಕಾದ ಎಲ್ಲ ಕ್ರೆಡಿಟ್ಸ್ ಮತ್ತೆ ಸಿಕ್ತು. ತನ್ನ ಸೆಕೆಂಡ್ ಚಾನ್ಸ್ನಲ್ಲಿ ಈ ಮೂವಿ ಗೆದ್ದದ್ದು ನೋಡಿ ತುಂಬ ಖುಷಿಯಾಯಿತು. ಹಾಗೆ ನೀವು ಕೂಡ ಒಮ್ಮೆ ಈ ಮೂವಿಯನ್ನು ನೋಡಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದೆ ಇಂತಹದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.